ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾ? ನಾವಿವತ್ತು ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನರು ನನ್ನ ಮಗ ಆಲ್ರೆಡಿ ಹೋಗಿದ್ದಾರೆ. ಈಗ ನಾನು ನನ್ನ ಮಗಳು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರಾಗಿ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇದೆ ಅಂತ ಹೇಳಿದರು, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಅರ್ಧಕ್ಕೆ ಬರ್ಬೋದು ಅಂದ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿದೆ. ಆದರೆ ಸ್ವಲ್ಪ ನೆರಳಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸ್ವಲ್ಪ ಬಿಸಿಲಿದೆ. ಒಂದೇ ಬೈಕಲ್ಲಿ 4 ಜನ ಹೋಗೋಕ್ಕಾಗಲ್ವಲ್ಲ, ಹಾಗಾಗಿ ನಾವಿಬ್ಬರು ಬಸ್ಸಿಗೆ ಬಂದಿದ್ದೀವಿ. ಅವರಿಬ್ಬರು ಬೈಕಲ್ಲಿ ಹೋಗಿದ್ದಾರೆ. ನಮ್ಮನ್ನು ಅವರೇ ಬಂದು ಪಿಕಪ್ ಮಾಡ್ತಾರೆ. ಈಗ ಬರಲಿಲ್ಲ ಅಂದರೆ ತೊಂದರೆ ಇಲ್ಲ, ಆರಾಮ್ಸೆ ನಡ್ಕೊಂಡು ಹೋಗ್ತಾ ಇರ್ತೀವಿ. ಮಕ್ಕಳಿಗೆಲ್ಲ ರಜಾ ಇತ್ತು ಅಂತೇಳಿ ಬರ್ತಾಯಿದ್ದೀವಿ. ಆಲ್ರೆಡಿ ಫೋನ್ ಮಾಡಿದ್ದೀವಿ ಅವ್ರಿಗೆ, ಬರ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಸಖತ್ತು ಎಕ್ಸೈಟಿಂಗ್ ಆಗಿದ್ದೀವಿ. ಯಾವ ಥರ ಇದೆ, ಯಾಕಂದರೆ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು. ಹಾಗಾಗಿ ನೋಡಿ, ನನ್ನ ಮಗಳು ಕೂಡ ಬರ್ತಿದ್ದಾಳೆ. ಎಲ್ಲೋದ್ರೂ ಅವಳು ನನ್ನ ಜೊತೆಯಲ್ಲೇ ನಡ್ಕೊಂಡೇ ಬರೋದು, ಆರಾಮಾಗಿ ಬಸ್ಸಲ್ಲಿ ನಡ್ಕೊಂಡು. ಹಾಗಾಗಿ ನೋಡೋಣ, ಬೆಟ್ಟ ಹತ್ರ ರೀಚ್ ಆದಮೇಲೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಬಾಯ್ ಫ್ರೆಂಡ್ಸ್. ನೋಡಿ, ಹೊರಗಡೆ ಈ ಥರ ಇದೆ. ಇಲ್ಲಿ ರೇಣುಕಾ ಅಮ್ಮನವರ ಸನ್ನಿಧಿ. ಅಲ್ಲಿಂದ ಹೋಗ್ಬೇಕಂತ. ಫ್ರೆಂಡ್ಸ್ ನೋಡಿ, ಆಲ್ರೆಡಿ ನಾವು ಇವಾಗ ರೀಚ್ ಆಗಿದ್ದೀವಿ. ಏನಿದು ರೇವಣ ಸಿದ್ದೇಶ್ವರ ಬೆಟ್ಟ ಆಯಿತಾ. ನೋಡಿ, ಈ ಥರ ಇದೆ. ಬ್ಯಾಕ್ ಕ್ಯಾಮ್ರಾ ಮಾಡಬೇಕಾಯ್ತಲ್ಲ ಉಷಣ. ಈ ಕಡೆ ಬಾ, ಲೆಫ್ಟಿಗೆ ಬಾ, ಲೆಫ್ಟ್ ಬಾ. ಇಲ್ಲ, ಅಲ್ಲಿ ತೊಗೊಂಡಿದ್ದಾರೆ. ನೋಡಿ, ಇಲ್ಲೆಲ್ಲ ಪೂಜೆ ಸಾಮಾನು ತೊಗೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾರೆ. ಆಲ್ರೆಡಿ ನಾವು ಬರ್ತಾಯಿದ್ದೀವಿ. ಇಲ್ಲ, ತೊಗೊಂಡಿದ್ದಾರೆ ಅಲ್ಲಿ. ನೋಡಿ, ಚೆನ್ನಾಗಿದೆ. ಇಲ್ಲೆಲ್ಲ ಪೂಜೆ ಸಾಮಾನೆಲ್ಲ ಮಾರ್ತಾಯಿದ್ದಾರೆ. ಜಾಗ ಮಾತ್ರ ಸೂಪರಾಗಿದೆ. ನೋಡಿ, ಇವ್ರು ನಮ್ಮ ಯಜಮಾನರು. ದೇವಸ್ಥಾನದ ಹೆಸರೇನು ನೋಡಿ, ಔಟ್ಸೈಡ್ ಈ ಥರ ಇದೆ. ತುಂಬಾ ಚೆನ್ನಾಗಿದೆ. ನಾವಂತೂ ಇದು ಫಸ್ಟ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಬೆಟ್ಟ ಎಲ್ಲ ಕಾಣಿಸ್ತಿದೆ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಮಗಳದ್ದು ಒಂದು ಚಾನಲ್ ಇದೆ, ನನ್ನದು ಚಾನಲ್ ಇದೆ. ಹಾಗಾಗಿ ಇಬ್ಬರು ಕೂಡ ವಿಡಿಯೋ ಶೂಟ್ ಮಾಡ್ಕೋತಾ ಇದ್ದೀವಿ. ನೋಡೋಣ ವಿಡಿಯೋ ಎಂಡಿಂಗಲ್ಲಿ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಈಗ ಸದ್ಯಕ್ಕೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ಇನ್ನೊಂದು ಗೊತ್ತಾ, ನಾವು ನಡ್ಕೊಂಡು ಬರೋಣ ಅಂತಿದ್ವಿ. ಅಷ್ಟೊತ್ತಿಗೆ ನಮ್ಮ ಯಜಮಾನರು ಕೂಡ ಬಂದರು. ಆದರೆ ಅಲ್ಲಿ ನಮಗೆ ಮಧ್ಯದಲ್ಲೇ ಆಟೋ ಸಿಕ್ತು. ಹಾಗಾಗಿ ಆಟೋದಲ್ಲಿ ಬಂದ್ವಿ ನಾವು. ಇಲ್ಲ ಅಂದಿದ್ರೆ ಸ್ವಲ್ಪ ದೂರ ನಡ್ಕೊಂಡು ಬರಬೇಕಿತ್ತು. ಆದರೆ ಪಾಪ ನಮ್ಮ ಹಸ್ಬೆಂಡ್ ಕೂಡ ಸ್ವಲ್ಪ ದೂರ ಬಂದರು. ನಾವು ಕೂಡ ಆಟೋ ಹತ್ತಿದ್ವಿ. ಏನು ಮಾಡೋಕ್ಕಾಗಲ್ಲ. ಆಲ್ರೆಡಿ ನಾವು ಆಟೋ ಹತ್ಕೊಂಡ್ಬಿಟ್ಟಿದ್ವಲ್ಲ, ಹಾಗಾಗಿ ಅದರಲ್ಲೇ ಬಂದ್ವಿ ನಾವು. ಹಾಯ್ ಅಷ್ಟೇ ಮಾಡೋದು. ನಾನು ಸಿಕ್ಕಿದಾಗಲೆಲ್ಲ ಒಂದು ಹಾಯ್ ಹೇಳೋದು ನನ್ನ ಮಗಳದು, ಆಯಿತಾ? ಅವಳ ಚಾನಲ್ ಕೂಡ ಹೋಗಿ ನೋಡಿ. ಲೈಫ್ ವಿತ್ ಉಷಾ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನಮ್ಮದು ಕೂಡ ಅನು ಫ್ಯಾಷನ್ ಅಂತಲೇ ಇದೆ. ಹೋಗಿ ಸರ್ಚ್ ಮಾಡಿ. ಆದಷ್ಟು ಎಷ್ಟು ವ್ಯೂ ಕವರ್ ಮಾಡೋಕ್ಕಾಗತ್ತೆ ಅಷ್ಟು ಮಾಡ್ತೀನಿ. ಓಕೆನಾ? ಬನ್ನಿ ಹಾಗಿದ್ರೆ. ಫ್ರೆಂಡ್ಸ್ ನೋಡಿ, ಇಷ್ಟು ಮೇಲೆ ಹೋಗ್ಬೇಕೀಗ. ಅಬ್ಬಾ, ನೋಡಿದ್ರೇ ಭಯ ಆಗ್ತಾಯಿದೆ. ನೋಡಿ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ ನಾವು 4 ಜನ ಬಂದಿದ್ದೀವಿ. ಈಗಿನ್ನ ಮೇಲೆ ಬೆಟ್ಟ ಹತ್ತಬೇಕು. ನನ್ನ ಮಗ, ನನ್ನ ಮಗಳು, ನಮ್ಮ ಹಸ್ಬೆಂಡು, ನಾನು. ಓಕೆನಾ ಫ್ರೆಂಡ್ಸ್? ಐಸ್ ತಿಂತಾಯಿದ್ದೀವಿ. ನೋಡಿ, ತುಂಬ ಸೆಕೆ ಆಗ್ತಿತ್ತು, ತುಂಬ ಬಿಸಿಲಿತ್ತು ಅಂತೇಳಿ ಇಲ್ಲಿ ಸ್ವಲ್ಪ ನೆರಳಿದೆ. ಏನೋ ಯಾವುದೋ ಅಂಗಡಿ ಅನಿಸುತ್ತೆ, ಇದು ಕ್ಲೋಸ್ ಆಗಿದೆ. ಇಲ್ಲೇ ನಿಂತ್ಕೊಂಡು 4 ಜನನೂ ಐಸ್ ತಿಂತಾಯಿದ್ದೀವಿ. ಇದಾದಮೇಲೆ ಮತ್ತೆ ಬೆಟ್ಟ ಹತ್ತಬೇಕು.
ಇಷ್ಟಕ್ಕೆ ಇಷ್ಟೊಂದು ಸುಸ್ತಾಗಿದೆ. ಇನ್ನು ಮೇಲೆ ಹೋಗೋಷ್ಟೊತ್ತಿಗೆ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೀವಲ್ಲ, ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು. ಹಾಗಾಗಿ ಸುಮ್ಮನೆ ಲೈಟಾಗಿ ಒಂದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ಅಷ್ಟೇ. ಯಾಕಂದರೆ ಅಲ್ಲೆಲ್ಲೂ ಮೊಬೈಲ್ ಅಲ್ಲೋ ಇಲ್ಲ, ಮೊಬೈಲಲ್ಲಿ ವೀಡಿಯೋ ಮಾಡ್ಕೋಬಾರ್ದು ಅಂತ ಹೇಳಿದ್ರಿಂದ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ಬಂದುಬಿಟ್ಟು ಬೆಟ್ಟದ ಕೆಳಗಡೆನೇ ಇರುವಂಥ ದೇವಸ್ಥಾನ. ಇದು ವೀರಭದ್ರೇಶ್ವರ ಸ್ವಾಮಿ ಮತ್ತು ಪಾರ್ವತಿ ದೇವಿ ಟೆಂಪಲ್ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ಅಲ್ಲಿ. ಚೆನ್ನಾಗಿದೆ ತುಂಬ. ಅದು ನೋಡಿ ಬಂಡೆ ಒಳಗಡೆನೇ ರೆಡಿಯಾಗಿರುವಂಥ ದೇವಸ್ಥಾನ. ನನಗೆ ತುಂಬಾ ಇಷ್ಟ ಆಯಿತು ಪ್ಲೇಸು. ಒಂಥರ ಮೈಂಡ್ ರಿಲೀಫ್ ಅನಿಸುತ್ತೆ ಹೋದಾಗ. ಎಷ್ಟೇ ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ಒಂಥರ ಆರಾಮ್ ಅನ್ನಿಸ್ತು ನಮಗೆ. ಮತ್ತು ನೋಡೋಕ್ಕೆ ಕೂಡ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, ನಿಮ್ಗೆ ಹೊರಗಡೆಯಿಂದ ಇಲ್ಲಿ ಕಾಣಿಸುತ್ತೆ. ಫುಲ್ಲು ನಾವು ಬೆಟ್ಟದ ಮೇಲೆ ಹೋಗೋವರೆಗೂ ಇದೇ ಥರನೇ ಇದೆ. ಫುಲ್ಲು ಶೀಟ್ ಹಾಕಿ ಕವರ್ ಮಾಡಿದ್ದಾರೆ. ಒಂಚೂರು ನಮಗೆ ಬಿಸಿಲು ಅನ್ನೋಕ್ಕಾಗಲ್ಲ. ಆದರೆ ಏನಂದರೆ ಸ್ವಲ್ಪ ಕೋತಿಗಳ ಕಾಟ ಅಲ್ಲಲ್ಲೇ ಬೋರ್ಡ್ಗಳು ಕೂಡ ಹಾಕಿದ್ದಾರೆ. ಕರಡಿಗಳಿದ್ದಾವೆ ಮತ್ತು ಕೋತಿಗಳಿದ್ದಾವೆ, ಎಚ್ಚರಿಕೆಯಿಂದ ಇರಿ ಅಂತ ಅಂದ್ಬಿಟ್ಟು. ತುಂಬಾ ಕೋತಿಗಳಿದೆ. ಮತ್ತು ಇದು ಬಂಡೆ ಮೇಲೇ ನೋಡಿ, ಎಲ್ಲೂ ಕೂಡ ಸ್ಟೆಪ್ಸ್ ಅಂತ ಸಪ್ರೇಟ್ ಹಾಕಿಲ್ಲ. ಎಲ್ಲ ಬಂಡೆ ಮೇಲೇ ಮೆಟ್ಲುಗಳ ಥರ ಇದು ಮಾಡಿ ಓಡಾಡುವಂಥದ್ದು. ಕೆಲವೊಂದು ಕಡೆ ಬರೀ ಬಂಡೆಗಳೇ ಇದೆ ನೋಡಿ. ಇಲ್ಲಿ ಅಲ್ಲಲ್ಲೇ ಒಂದೊಂದು ಕೋತಿಗಳು ಕೂಡ ಓಡಾಡ್ತಿದೆ. ಹೊರಗಡೆ ವ್ಯೂ ತೋರಿಸೋಣ ಅಂತಂದರೆ ಅದು ಬೇರೆ ಅಡ್ಡ ಇತ್ತು. ಹಾಗಾಗಿ ತುಂಬ ಭಯ. ಯಶನ ಹಿಂದೆ ಬಾ, ಒಂದು ನಿಮಿಷ, ಅವಳು ಒಬ್ಬಳದೇ ಬೇಕಂತ ಮಾಡ್ತೀನಿ. ಹೋಗ್ತೀನಿ ಮುಂದೆ. ನೋಡಿ ನನ್ನ ಮಗಳು ನನಗೂ ಸ್ವಲ್ಪ ವೀಡಿಯೋ ಮಾಡಮ್ಮ, ಅದು ಅಡ್ಡ ಫೋನ್ ಹಿಡ್ಕೊಂಡು ಮಾಡಮ್ಮ ಅಂತೇಳಿ ಹೇಳ್ತಿದ್ದಾಳೆ. ನಾನು ನಡೆಯೋದೇ ಕಷ್ಟ ಆಗಿತ್ತು. ಯಾಕಂದರೆ ಬೆಟ್ಟ ತುಂಬಾ ಹೈಟ್ ಇದೆ. ಇಲ್ಲಿ ಸ್ವಲ್ಪ ಫ್ಲ್ಯಾಟ್ ಅನಿಸುತ್ತೆ, ಆರಾಮಾಗಿ ಹೋಗ್ಬೋದು. ಲೆಫ್ಟ್ ಸೈಡ್ ನಾವೇನು ನೋಡ್ತಾ ಇದ್ದೀವಿ, ಈ ಕಡೆ ಎಲ್ಲ ಬರೀ ಬಂಡೆಗಳಿದೆ, ಕಾಡು ಥರ ಮರಗಳೆಲ್ಲ ತುಂಬ ಇದೆ. ರೈಟ್ ಸೈಡಿಗೆ ಸ್ವಲ್ಪ ಪ್ರಪಾತ ಥರ ಡೌನ್ ಜಾಸ್ತಿ ಇದೆ. ನೋಡ್ಬೋದಿಲ್ಲ, ಅಲ್ಲಲ್ಲೇ ಎಲ್ಲ ಬೆಟ್ಟ ಪಾಪ ಹತ್ತಿ ಇಳಿದು ಸುಸ್ತಾಗಿರೋರು ಅಲ್ಲಲ್ಲೇ ಕೂತ್ಕೊಂಡಿದ್ದಾರೆ ಸ್ವಲ್ಪ ಜನ. ನಮಗಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಮಕ್ಕಳಿಗೆ ರಜಾ ಇದ್ದಿದ್ದಕ್ಕೆ. ನೀವು ಮಾಡ್ತೀರಾ? ಮಾಡಿ. ಹಂಗೆ ಇಟ್ಕೊಳ್ಳಿ ಸಾಕು, ಆಮೇಲೆ ಇದೆ. ಈ ಥರ ಎತ್ತಕ್ಕೂ ನೆರಳಿದೆ ಮೇಲೆ. ನಾವು ಜೋಡ್ಸೋಣ ಬಾ ಬರಬೇಕಾದ್ರೆ. ನೋಡಿ ಇಲ್ಲಿ ಕೆರೆ ಎಲ್ಲ ಇದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋಕ್ಕೆ. ತುಂಬಾ ಚೆನ್ನಾಗಿದೆ. ನೋಡಿ ಎಡಗಡೆ ಸೈಡು ಇಲ್ಲಿ ಬೆಟ್ಟ ಅಲ್ಲಿಗೆ ಹೋಗ್ಬೇಕು ಫ್ರೆಂಡ್ಸ್. ಅಷ್ಟು ಮೇಲೆ ಹೋಗ್ಬೇಕಿನ್ನ ಇಳಿದು ದೇವಸ್ಥಾನ ದರ್ಶನ ಮಾಡಬೇಕಾಗತ್ತೆ. ಇಲ್ಲಿ ನಾವು ಇವಾಗ ಸದ್ಯಕ್ಕೆ ಇದ್ರ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗಲೇ ಸಾಕಾಗಿ ಹೋಗ್ಬಿಟ್ಟಿದೆ ಅಪ್ಪ, ಇನ್ನೂ ಅಷ್ಟು ದೂರ ಹೋಗಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಕಡೆ ಬಂಡೆಗಳಿದೆ, ಅಂದರೆ ದೊಡ್ಡ ದೊಡ್ಡ ಬೆಟ್ಟಗಳಿದೆ, ಕೆರೆ ಇದೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. ನಿಜ ನೋಡೋಕ್ಕೆ ಕಣ್ಣಿಗಂತೂ ಹಬ್ಬ ಅನ್ಕೋಬೋದು. ಯಾಕೆ ಅಂತಂದರೆ ಇನ್ನೂ ಸ್ವಲ್ಪ ನಾವು ಮೋಡ ಇರೋ ಟೈಮಲ್ಲಿ ಹೋಗಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಂದರೆ ತುಂಬಾ ಬಿಸಿಲಿತ್ತು. ಆದರೆ ನಮಗೆ ಬಿಸಿಲು ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಮೇಲ್ಗಡೆ ನೆರಳಿತ್ತಲ್ವ, ಶೀಟೆಲ್ಲ ಹಾಕಿದಾರಲ್ಲ ಈ ಥರ, ಹಾಗಾಗಿ ನಮಗೆ ಬಿಸಿಲು ಅಂತ ಅನ್ನಿಸ್ಲಿಲ್ಲ. ಹೋದ್ವಿ ಆರಾಮಾಗಿ. ನೋಡಿ ಕೆಳಗಡೆ ನಡ್ಕೊಂಡು ಬರೋದು ನಂಗಂತೂ ತುಂಬಾ ಸುಸ್ತಾಗ್ತಾಯಿತ್ತು, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಕಾಲೆಲ್ಲ ಅಂದರೆ ಹೋಗಿ ಬಂದಾಗ ನಮ್ಗೆ ಅನ್ನಿಸ್ಲಿಲ್ಲ. ಮನೆಗೆ ಬಂದು ಒನ್ ಡೇ ಆದಮೇಲೆ ತುಂಬಾ ಕಾಲು ನೋವು ಬಂದಿತ್ತು ನಮಗೆ. ಅಯ್ಯೋ ಸಾಕಪ್ಪ ಬೇಕಪ್ಪ ಅನಿಸ್ಬಿಟ್ಟಿತ್ತು. ಬೆಟ್ಟ ಹತ್ತಿದ್ದಕ್ಕೆ ತುಂಬ ಕಾಲು ನೋವು ಬಂದಿತ್ತು. ಚೆನ್ನಾಗಿದೆ ಅಂತ. ಅದು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇದು ವಿಶೇಷ ಏನಪ್ಪ ಅಂದರೆ ಅದಷ್ಟು ಒಂದೇ ಬಂಡೆ, ಅಂದರೆ ಬೇರೆ 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 ಇಲ್ಲ, ಅಲ್ಲಲ್ಲೇ ಗುಡ್ಡ ಗುಡ್ಡ ಥರ ಇಲ್ಲ. ಒಂದೇ ಬಂಡೆ ಮೇಲೆ ದೇವಸ್ಥಾನ ನಿರ್ಮಾಣ ಆಗಿರುವಂಥದ್ದು. ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಬರೋಕ್ಕಾಗ್ತಾ ಇಲ್ಲ, ಎಲ್ಲರೂ ಕಾಲು ನೋವು ಬಂದುಬಿಟ್ಟಿತ್ತು ತುಂಬ. ನೋಡಿ ಅಷ್ಟು ಡೌನಿಂದ ಬಂದಿದ್ದೀವಿ ನಾವು ಕೆಳಗಡೆಯಿಂದ. ಅಂತೂ ಮೇಲೆ ಹೋಗೋದಕ್ಕೆ ಸಾಕೋಬೇಕು ಅನ್ಸುತ್ತೆ ಒಟ್ಟಿನಲ್ಲಿ. ಮತ್ತು ಕೂಡ ವಾಟರ್ ಸಪ್ಲೈ ಕೊಟ್ಟಿದ್ದಾರೆ, ಮೇಲೆ ಕೂಡ ನೀರು ಬರುತ್ತೆ. ಅಷ್ಟು ದೊಡ್ಡ ಬೆಟ್ಟ ಇದ್ರೂ ನನ್ನ ಪ್ರಕಾರ ಏನಪ್ಪ ಅಂದರೆ ಆ ಕೆರೆಯಿಂದನೂ ನೀರು ತೊಗೋಬೋದು ಅನಿಸುತ್ತೆ ಅವ್ರ ಮೇಲಕ್ಕೆ. ಯಾಕಂದರೆ ಅಲ್ಲಿಂದನೂ ಅದು ಪೈಪ್ ಲೈನ್ ಹೋಗಿತ್ತು ಮೇಲಕ್ಕೆ. ನೀವು ಯಾರಾದರೂ ಬರೋದಿದ್ರು ಕೂಡ ಬನ್ನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಇಲ್ಲಿ. ಒನ್ ಡೇ ಆರಾಮಾಗಿ ನಾವು ಮೈಂಡ್ ರಿಲೀಫ್ ಮಾಡಿಕೊಂಡು ಮೆಂಟಲಿ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡಿಕೊಂಡು ಆರಾಮ್ಸೆ ನಾವು ಹೋಗ್ಬೋದು. ಒನ್ ಡೇ ಟ್ರಿಪ್ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನಂದು ಪ್ಲ್ಯಾನ್ ಇನ್ನೊಂದು ಏನಪ್ಪ ಇತ್ತು ಅಂತಂದರೆ ಜನಪದ ಲೋಕ ಹೋಗೋಣ ಅಂತ ಒಂದು ಐಡಿಯಾ ಇತ್ತು, ನನ್ನ ಮಕ್ಕಳು ಕರ್ಕೊಂಡು ಹೋಗೋಣ ಅಂತ. ಆದರೆ ಅಲ್ಲಿಂದನೇ ಸಾಕಾಗ್ಬಿಟ್ಟಿದ್ವಿ ನಾವು ಬರೋಷ್ಟೊತ್ತಿಗೆ. ಹಂಗಾಗಿ ಬೇಡ ಅಂಥೇಳಿ ಹೋಗಲಿಲ್ಲ ನಾವು ಅಲ್ಲಿಗೆ.
ನಾನು ಅಲ್ಲಲ್ಲೇ ನಿಂತ್ಕೊಂಡು ಹೋಗ್ತಾ ಇದ್ದೀನಿ, ನಡೆಯೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಬರೋದು ಬಂದುಬಿಟ್ಟಿದ್ದೀವಿ. ಇವಾಗ ಮತ್ತೆ ವಾಪಸ್ ಹೋಗೋಕ್ಕಂತೂ ಆಗಲ್ಲ, ದರ್ಶನ ಮಾಡೇ ಹೋಗೋಣ ಅಂತ ಒಂದು ಚಾಲೆಂಜಿಂಗಾಗಿ ತೊಗೊಂಡು ಬೆಟ್ಟ ಹತ್ತಿರೋದು. ನನ್ನ ಮಕ್ಕಳೆಲ್ಲ ತುಂಬಾ ತಮಾಷೆ ಮಾಡ್ತಾಯಿದ್ರು, ನಿನ್ನ ಕೈಲಂತೂ ಹತ್ತಕ್ಕಾಗಲ್ಲ ಅಂತ. ನೋಡಿ ನಮಗಿಂತ ಎಷ್ಟು ವಯಸ್ಸಾಗಿದೆ ಆ ಅಜ್ಜಿ, ಅವ್ರು ಕೂಡ ಹತ್ತುತ್ತಾ ಇದ್ದಾರೆ. ಏನೇ ಆದರೂ ಅಷ್ಟೇ ಅಲ್ವಾ ಫ್ರೆಂಡ್ಸ್, ದೇವ್ರ ದರ್ಶನ ಮಾಡೋದು ಅಂದ್ರೇ ಒಂದಿದು. ಭಗವಂತನ ಆಶೀರ್ವಾದ ಇದ್ದರೆ ನಮ್ಗೆ ಆರೋಗ್ಯ ಕೊಟ್ಟು ಕಾಪಾಡಲಪ್ಪ ಅನಿಸುತ್ತೆ. ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಆರೋಗ್ಯನೇ ಮುಖ್ಯ ಫ್ರೆಂಡ್ಸ್. ದುಡ್ಡು ಏನೇ ಬೇರೆ ಅದೆಲ್ಲ ಸೆಕೆಂಡ್ರಿ, ಮೇಯ್ನ್ ಬೇಕಾಗಿರೋದೇ ಆರೋಗ್ಯ, ನೆಮ್ಮದಿ. ಜೀವನದಲ್ಲಿ ಆರೋಗ್ಯ ಚೆನ್ನಾಗಿದ್ದು ನೆಮ್ಮದಿಯಾಗಿದ್ದೀವಿ ಇದ್ದೀವಿ ನಾವು ಅಂತಂದರೆ ಅದರಂಥ ಒಂದು ಖುಷಿ ಬೇರೆ ಯಾವುದೂ ಇಲ್ಲ. ನೋಡಿ ಎಷ್ಟು ನನ್ನ ಮಗ ಓಡೋಗಿ ವಿಡಿಯೋ ಮಾಡ್ತಿದ್ದಾನೆ. ನಮಗೆ ಭಯ ಅವನು ಎಲ್ಲಿ ಬಿದ್ದೋಗ್ಬಿಡ್ತಾನೆ ಅಂತ, ಎಲ್ಲಾದರೂ ಜಾರಿ ಬಿದ್ದರೆ ಅಂತ. ನೋಡಿ ಮೇಲೆ ಹೋಗ್ಬಿಟ್ಟು ನಾನು ಮೇಲಿಂದ ವೀಡಿಯೋ ಮಾಡ್ತೀನಿ ನೀವೆಲ್ಲ ಬರ್ತಿರೋದನ್ನ ಅಂಥೇಳಿ ಮಾಡ್ತಾಯಿದ್ದಾನೆ. ಸ್ವಲ್ಪ ಗಂಡು ಮಕ್ಕಳು ತರಲೆ ಅಲ್ವಾ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ನಾವು ಹೇಳಿದ್ದು ಇದನ್ನು ಕೇಳಲ್ಲ. ನಾವು ಸಾಮಾನ್ಯ ಅವನ್ನ ಎಲ್ಲೂ ಟ್ರಿಪ್ ಎಲ್ಲ ಕಳಿಸಲ್ಲ, ಅದೊಂಥರ ಭಯ ನಮಗೆ. ನಾವು ಕೂಡ ಎಲ್ಲೂ ಜಾಸ್ತಿ ಓಡಾಡಲ್ಲ, ಹೋದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಓಡಾಡೋದು ಕಡಿಮೆನೇ. ನಾನು ಎಲ್ಲೂ ಆಚೆ ಹೋಗಲ್ಲ ಜಾಸ್ತಿ. ನೋಡಿ ಇಲ್ಲೊಂದು ಅಜ್ಜಿ ಬೇರೆ ಇಳಿಯೋಕ್ಕಾಗ್ತಿರಲಿಲ್ಲ ಅವ್ರ ಕೈಲಿ. ಇದು ದೇವಸ್ಥಾನ ಇದೆ ಮೇಲ್ಗಡೆ, ರೇವಣಸಿದ್ದೇಶ್ವರ ದೇವಸ್ಥಾನ, ಅಲ್ಲಿಗೆ ಹೋಗಿದ್ದು ಅವ್ರ ಕೈ ಹಿಡ್ಕೊಂಡು ಇಳಿಸ್ತಾ ಇದ್ದೇನೆ. ನೋಡಿ ಇಲ್ಲಿ ಮೇಲೆ ಗಂಟೆಗಳೆಲ್ಲ ಕಟ್ಟಿದ್ದಾರೆ, ಫುಲ್ಲು ಬೆಟ್ಟದ ಮೇಲಿದ್ದೀವಿ ನಾವು, ಬೆಟ್ಟದ ತುದಿಯಲ್ಲಿದ್ದೀವಿ. ಇಲ್ಲಿ ಗಂಟೆಗಳೆಲ್ಲ ಹಾಕಿದ್ದಾರೆ. ಆ ಕಡೆ ಈ ಕಡೆ ಕೂಡ ಶಿವನ ಲಿಂಗಗಳಿದೆ, ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಣ್ಣಿಗೆ ಹಬ್ಬ ಅನ್ಬೋದು. ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಇಷ್ಟು ಒಂದು ಬೆಂಗಳೂರು ಸಿಟಿ ಅಂತಂದರೆ ನಮಗೆ ಎಷ್ಟು ಒಂಥರ ಇರುತ್ತೆ, ಹೊಗೆ ಧೂಳು, ಇದು ಅಷ್ಟು ಒಂದು ಒಳ್ಳೆ ವಾತಾವರಣ ಇರಲ್ಲ. ಆದರೆ ಇಲ್ಲಿ ಬಂದು ನೋಡಿದಾಗ ಎಲ್ಲನೂ ಮೈ ಮರಿತೀವಿ ನಾವು. ತುಂಬಾ ಚೆನ್ನಾಗಿದೆ ಮೇಲೆ ಹೋದಾಗ. ಆಲ್ರೆಡಿ ನಾವು ಸ್ವಲ್ಪ ದೂರ ಕೆಳಗಡೆ ಬಂದುಬಿಟ್ವಿ, ಇಳ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ಅಷ್ಟೇ. ಅಲ್ಲಿ ಫೋಟೋಸ್ ಎಲ್ಲ ತೆಕ್ಕೊಂಡು. ಇಲ್ಲಿ ನೋಡಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂದರೆ, ಅಲ್ಲೆಲ್ಲ ಪುಟ್ಟಾಗಿ ಅಲ್ಲಿ ಕಲ್ಲು ಜೋಡಿಸಿದಾರಲ್ವ, ಆ ಥರ ಕಲ್ಲು ಜೋಡಿಸ್ಬೇಕಿತ್ತು. ಇವನು ಮಾತ್ರ ಹೋಗ್ಬಿಟ್ಟು ಅಪ್ಪ ಆ ಥರ ಚಿಕ್ಕ ಕಲ್ಲೆಲ್ಲ ಬೇಡಪ್ಪ, ನಾವು ಹೋಗ್ಬಿಟ್ಟು ದೊಡ್ಡದೇ ತೊಗೊಂಡು ಬಂದು ಕೊಡ್ತೀನಿ ರೀ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲಿ ಆ ಕಾಡು ಒಳಗಡೆ ಸ್ವಲ್ಪ ದೂರ ಹೋಗಿ ಅಲ್ಲಿಂದ ಒಂದು ದೊಡ್ಡ ಬಂಡೆ ಎತ್ಕೊಂಡು ಬಂದಿದ್ದಾನೆ. ನಾನಂತೂ ಸಿಕ್ಕಾಬಟ್ಟೆ ಆಡ್ಕೊಂಡಿದ್ದೀನಿ ಅವನ್ನ. ಏನೋ ಬಾಹುಬಲಿ ಥರ ದೊಡ್ಡ ಇಷ್ಟು ದಪ್ಪ ಕಲ್ಲು ಎತ್ಕೊಂಡು ಬಂದಿದ್ಯಾ, ಚಿಕ್ಕ ಕಲ್ಲಲ್ವ ಇದು ಜೋಡಿಸ್ಬೇಕಾಗಿರೋದು ಅಂದರೆ, ಅಪ್ಪ ಮಗಂದೇ ಬೇರೆ ಥರ. ಯಾಕೆ ಚಿಕ್ಕದು ತೊಗೋಬೇಕು, ನಾವು ದೊಡ್ಡದೇ ಇಡೋಣ, ಏನಾಗುತ್ತೆ ದೊಡ್ಡ ಕಲ್ಲೇ ಜೋಡಿಸೋಣ ಅಂಥೇಳಿ ಅವ್ರದ್ದೊಂಥರ ಮೆಂಟಾಲಿಟಿ, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಇಬ್ಬರು ಸೇರಿ ದೊಡ್ಡ ಕಲ್ಲನ್ನ ತೊಗೊಂಬಂದು ಜೋಡಿಸಿದ್ದಾರೆ. ಅದೊಂದು ದೊಡ್ಡ ಬಂಡೆ ಎತ್ಕೊಂಬಂದು ಇನ್ನೊಂದು ಬಂಡೆ ಮೇಲೆ ಇಟ್ಟಿದ್ದಾರೆ ಅದನ್ನು. ಒಂಥರ ಒಂದು ಕಡೆ ನಗುನು ಬಂತು, ಏನಪ್ಪ ಈ ಥರ ಮಾಡ್ತಿದ್ದಾರಲ್ವ ಅಂತ. ನೋಡೋಣ ಫ್ರೆಂಡ್ಸ್, ಆದಷ್ಟು ನಮ್ಮ ಒಂದು ಚಾನಲಲ್ಲಿ ನಿಮಗೆ ಹೊರಗಡೆ ಹೋಗುವಂಥ ಇದನ್ನು ಹಾಕೋದು ನಾನು ಕಡಿಮೆನೇ ವೀಡಿಯೋಸ್ನ. ಜಾಸ್ತಿ ಟೈಲರಿಂಗ್ದು, ಎಂಬ್ರಾಯ್ಡ್ರಿದು ಈ ಥರದ್ದೇ ಹಾಕ್ತಾಯಿರ್ತೀನಿ. ಆದರೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನಿಸ್ತು ಈ ವಿಡಿಯೋನ. ನನಗೊಂಥರ ಖುಷಿ ಇತ್ತು ಹೊರಗಡೆ ಹೋಗಿ ಬಂದಿದ್ದು, ಹಾಗಾಗಿ ಈ ವಿಡಿಯೋ ಶೇರ್ ಮಾಡಿದ್ದೀನಿ ನಾನು ನಿಮಗೆ. ಆದಷ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನೀವು ಯಾರೆಲ್ಲ ಹೋಗಿದ್ದೀರಾ ಅಲ್ಲಿಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.